ನಾನಿವತ್ತು ಈ ಸಾಸಿವೆ ಗಿಡನ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಆದ್ರೆ ಕರಿ ಸಾಸಿವೆ ಆಗಿದ್ದಿದ್ರೆ ನಾನು ಇದನ್ನ ಏನ್ ಮಾಡ್ಬೇಕು ಅಂತ ತಲೆನೇ ಕೆಡ್ಸ್ಕೊಂತಾ ಇರ್ಲಿಲ್ಲ. ಆದ್ರೆ ಇದು ಬಿಳಿ ಸಾಸಿವೆ ಆಗಿರೋದ್ರಿಂದ ಏನ್ ಮಾಡ್ಬೇಕು ಅಂತಾನೆ ನನಗೆ ತಲೆನೇ ಕೆಟ್ಟೋಯ್ತು. ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ನೋಡಿ ನಮ್ಮನೆ ಗಿಡದಲ್ಲಿ ನಮ್ಮ ಪಾಟಲ್ಲಿ ನಮ್ ಗಿಡದಲ್ಲಿ ಒಂದು ಪಾಟ್ಗೆ ಅದೇ ಗೊತ್ತಿಲ್ದಿರ ಅದೇ ಹುಟ್ಟಿದ್ದು ನಾವೇನ್ ಹಾಕಿರ್ಲಿಲ್ಲ. ನೋಡಿ ಇದೊಂದು ಹುಟ್ಟಿತ್ತು, ಇದು ಮನೆ ಗಿಡದಲ್ಲಿ ಆಗಿತ್ತು. ನಾನು ಮಾಮೂಲಿ ಒಂದು ಚಿಕ್ಕ ಗಿಡದಿಂದ ಬರ್ತಾ ಇತ್ತು, ಗೊತ್ತಿತ್ತಲ್ವಾ ಸಾಸಿವೆ ಗಿಡ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಬಿಟ್ಟೆ. ಇನ್ನೇನು ಸಾಸಿವೆ ಗಿಡ ಬರುತ್ತಲ್ವಾ ನೋಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ಳೋಣ ಆಗುತ್ತೆ ಅಂತ. ನಾನು ಆಮೇಲೆ ನೋಡಿದೆ, ಅಂದ್ರೆ ಚಿಕ್ಕ ಗಿಡದಿಂದ ನೋಡ್ತಾನೆ ಇದ್ದೆ. ಸ್ವಲ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಇತ್ತಲ್ಲ, ಇನ್ನ ಬಲಿಬೇಕು ಅಂದ್ಬಿಟ್ಟು ನಾನು ಬಿಳಿಗೆ ಇತ್ತು ಒಳಗಡೆ ಎಲ್ಲ ಒಂದೇ ಒಂದು ಕಿತ್ಕೊಂಡು ನೋಡಿದ್ದೆ. ಹಂಗಾಗಿ ಆಮೇಲೆ ಇನ್ನ ಬಲಿಬೇಕಲ್ಲ, ಆಮೇಲೆ ಕಲರ್ ಚೇಂಜ್ ಆಗುತ್ತೆ. ಸ್ಟಾರ್ಟಿಂಗ್ ಮೋಸ್ಟ್ಲಿ ಹಿಂಗೆ ವೈಟ್ ಏನೋ ಬರೋದು ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಇದು ಬಿಳಿ ಸಾಸಿವೆ ಗಿಡ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮ ಪಾಪನು ಕೂಡ ನೋಡ್ತಾನೆ ಇತ್ತು, ಬಂತು ಈಗ ಒಳಗಡೆ. ಅದನ್ನು ನೋಡೋಣ. ಈಗ ಇದನ್ನ ಕ್ಲೀನ್ ಮಾಡ್ತೀನಿ. ಎಷ್ಟು ಸಾಸಿವೆ ಆಗುತ್ತೆ, ಈ ಸಾಸಿವೆಯಿಂದ ಏನ್ ಮಾಡ್ಬೇಕು ಅಂತನೂ ನಮಗೆ ಗೊತ್ತಿಲ್ಲ. ಇದು ಅಡ್ಗೆಗೆ ಹಾಕ್ಬೇಕೋ ಇಲ್ವೋ ಅದಂತೂ ಗೊತ್ತಿಲ್ಲ. ಗೊತ್ತಿದ್ರೆ ನೀವೇ ತಿಳಿಸಿ. ಏನ್ ಮಾಡೋದು ಅಂತಾನೆ ಗೊತ್ತಿಲ್ದಿರ ನಾನು ಕ್ಲೀನ್ ಮಾಡಿ ಸುಮ್ಮನೆ ಎತ್ತಿಟ್ಟಿದ್ದೀನಿ ಅಷ್ಟೇನೆ. ಮತ್ತೆ ಇದನ್ನ ಏನಕ್ಕೆ ಹಾಕ್ಬೋದಾ ಇಲ್ವಾ ಏನು ಅಂತಾನು ಗೊತ್ತಿಲ್ಲ. ಇದರಿಂದ ಏನು ಉಪಯೋಗ, ಏನಕ್ಕೆ ಅಡ್ಗೆಗೆ ಯಾವ ಅಡ್ಗೆಗೆ ಹಾಕ್ತಾರೆ ಅಂತಾನು ಗೊತ್ತಿಲ್ಲ. ಬಿಳಿ ಸಾಸಿವೆ ನೋಡ್ತಾ ಇದ್ದೀರಲ್ಲ, ಈಗ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಬಿಳಿ ಸಾಸಿವೆ ತೆಗಿಯೋಣ ಅಂತ ಹೇಳಿ. ನಾನು ಅವತ್ತಿಂದ ನೋಡ್ತಾನೆ ಇದ್ದೆ, ಒಣಗಿದ್ರೆ ಇನ್ನ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಇದ್ದೆ. ಆದ್ರೆ ಒಣಗಿದ ಮೇಲೂ ಫುಲ್ಲು ಒಣಗೋಗಿದೆ, ಆದ್ರೂ ಕೂಡ ಕಲರ್ ಚೇಂಜ್ ಆಗ್ಲೇ ಇಲ್ಲ. ಅದೇ ಕಲರೇ, ವೈಟ್ ಕಲರೇ ಇತ್ತು ಸಾಸಿವೆನು. ಹಂಗಾಗಿ ನಾನು ಮಾಮೂಲಿ ನೋಡಿದೀನಿ. ನಮ್ಮೂರಲ್ಲೂ ನಾವೆಲ್ಲ ನಮ್ಮ ಮನೆಯಲ್ಲೆಲ್ಲ ಬೆಳೆದಿದ್ದಾರೆ. ನಮ್ಮಮ್ಮ ಅವರೆಲ್ಲ ಹಾಕಿರೋದು ಬಿಳಿ ಸಾಸಿವೆ ಅಲ್ಲ, ಮಾಮೂಲಿ ಕಪ್ಪು ಸಾಸಿವೆ ಗಿಡನೇ ನಮ್ಮೂರಿನಲ್ಲೆಲ್ಲ ಹಾಕ್ತಾ ಇದ್ರು. ನಮ್ಮ ಮನೆಯಲ್ಲೂ ಇವಾಗ ಅಂದ್ರೆ ಈ ಬಿಳಿ ಸಾಸಿವೆ ನೋಡೇ ಇಲ್ಲ, ಕಪ್ಪು ಸಾಸಿವೆನೇ ನಮ್ಮ ಮನೆಯಲ್ಲೂ ಹಾಕ್ತಾ ಇದ್ದಿದ್ದು. ಈ ರೀತಿಯಾಗಿ ನಮ್ಮ ಅಮ್ಮನೂ ಈಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋರು. ಅಂದ್ರೆ ನನಗೇನು ಬರಲ್ಲ, ನಿಧಾನವಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಹೀಗೆ ಎಷ್ಟು ಸಾಸಿವೆ ನೋಡಿ ಈಗೆಲ್ಲ ಕೆಳಗಡೆ ಬಿದ್ದೈತೆ. ಬಿಳಿ ಸಾಸಿವೆ ಎಷ್ಟು ಚೆನ್ನಾಗೈತೆ ಅಂದ್ರೆ ನೋಡೋದಿಕ್ಕೂ ಚೆನ್ನಾಗಿತ್ತು ಸಾಸಿವೆ ಅಂತನೂ. ಆದ್ರೆ ಇದನ್ನ ಬಿಳಿ ಸಾಸಿವೆನಲ್ಲಿ ಏನು ಒಗ್ಗರಣೆ ಹಾಕ್ಬೋದಾ ಏನು ಅಂತ ಗೊತ್ತಿಲ್ಲ, ನಾವು ಯಾವತ್ತೂ ಏನು ಹಾಕಿಲ್ಲ. ಹಂಗಾಗಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಹಂಗೇನೆ ಎಷ್ಟು ಬರುತ್ತೆ ಸಾಸಿವೆ ಅಂತ ಹೇಳಿ ನಿಧಾನಕ್ಕೆ ಕ್ಲೀನ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಒಂದೇ ಒಂದು ಸಾಸಿವೆ ಗಿಡ ಇದ್ದಿದ್ದಲ್ವಾ, ಅದಕ್ಕೆ. ನೋಡಿ ಹೀಗೆ ಒಂದೊಂದನ್ನು ಕೂಡ ಓಪನ್ ಮಾಡೇ ನೋಡಿದೆ. ಅಂದ್ರೆ ಒಂದೊಂದ್ ಕಡೆ ಬಲ್ತಿಲ್ವಾ ಏನು ಇಲ್ಲ, ಒಂದೊಂದ್ ಕಡೆ ಕಪ್ಪುಗೆ ಇದೆಯಾ ಅಂತ ಹೇಳಿ. ಇಲ್ಲ, ಅದು ಫುಲ್ಲು ಮಾಮೂಲಿ ವೈಟ್ ಸಾಸಿವೆನೆ, ಬಿಳಿ ಸಾಸಿವೆನೆ. ಅದು ವೈಟ್ ಸಾಸಿವೆ. ಯಾರೆಲ್ಲ ಅಂದ್ರೆ ಬರುತ್ತೇನೋ ನನಗಂತೂ ಗೊತ್ತಿಲ್ಲ. ವೈಟ್ ಸಾಸಿವೆ ಇರುತ್ತೋ ಇಲ್ವೋ ಅದಂತೂ ನನಗಂತೂ ಗೊತ್ತಿಲ್ಲ. ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಡ್ಡಿ ಎಲ್ಲ ತೆಗ್ದಾಕಿ, ಅಂದ್ರೆ ಕಡ್ಡಿ ಎಲ್ಲ ಮುರಿಯೋವಾಗಂತೂ ಕೈಗೆಲ್ಲ ಚುಚ್ಚಾಗ್ತಿತ್ತು. ಕಡ್ಡಿ ಸೀದೆಲ್ಲ ಚುಚ್ಕೋತಾ ಇತ್ತು. ಹಂಗೆ ನಿಧಾನಕ್ಕೆ ಕ್ಲೀನ್ ಮಾಡಿದ್ದೀನಿ. ನೋಡಿ ಎಲ್ಲ ಉಫ್ ಮಾಡಿದ್ರೆ ಎಲ್ಲ ಕೇರಿದ್ರೆ ಉಫ್ ಮಾಡಿದ್ರೆ ಎಲ್ಲ ಎದ್ದೊಡೋಗ್ತಾ ಇತ್ತು, ಅದೆಲ್ಲ ಗಾಳಿಗೆ ತೂರ್ಕೊಂಡು ಹೋಗ್ತಾ ಇತ್ತು. ಆದರೂ ನಿಧಾನಕ್ಕೆ ಕ್ಲೀನ್ ಮಾಡಿದ್ದೀನಿ. ನೋಡಿ ಇಷ್ಟು ಸಾಸಿವೆಗಳು ಬರ್ತಾ ಇದೆ. ಎಷ್ಟು ಆಗುತ್ತೆ ಸಾಸಿವೆ ಅಂದ್ರೆ ಮಾಮೂಲಿ ಒಂದು ಗಿಡಕ್ಕೆ ಇಷ್ಟು ಸಾಸಿವೆ ಆಗುತ್ತೆ ಅಂತ ತೋರಿಸ್ತೀನಿ ಇರಿ, ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ನಾನಿವತ್ತು ಮನೆ ಕೆಲಸನೂ ಮಾಡಿದೆ. ಏನು ಮನೆ ಕೆಲಸದಲ್ಲಿ ಏನು ಅಂತಂದ್ರೆ, ಇವತ್ತು ನಾನು ಮಾಮೂಲಿ ನುಗ್ಗೆಕಾಯಿ ಸಾಂಬಾರು ಅಡುಗೆ ಮಾಡಿದ್ದೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ನಾನು ಈ ರೀತಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿರೋದು ನಮ್ಮ ಮನೆಯಲ್ಲಿ. ನುಗ್ಗೆಕಾಯಿ ಬೇಳೆ ಸಾಂಬಾರು ಮನೆಯಲ್ಲಿ ಅಡುಗೆ, ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ. ನೋಡಿ ಸಾಸಿವೆ ಕೂಡ ಇಷ್ಟು ಕ್ಲೀನ್ ಆಗಿದೆ. ಇನ್ನೂ ಕ್ಲೀನ್ ಮಾಡಬೇಕು, ಇನ್ನೂ ಸ್ವಲ್ಪ ನಿಧಾನಕ್ಕೆ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿರೋದನ್ನು ಕೂಡ ಲಾಸ್ಟ್ಗೆ ಹಾಕ್ತೀನಿ. ನೋಡಿ ಇದು ನುಗ್ಗೆಕಾಯಿ ಸಾಂಬಾರು ನಮ್ಮ ಮನೆಯಲ್ಲಿ ಮಾಡೋದು. ನಾನು ನುಗ್ಗೆಕಾಯಿ ಸಾಂಬಾರಿದು ಇನ್ನೂ ಹಂಗೆ ಇಟ್ಟಿದ್ದೀನಿ. ಇನ್ನು ಯಾರು ಊಟ ಮಾಡಿಲ್ಲ. ನಾನು ಫಸ್ಟು ಸಾಸಿವೆ ಗಿಡ ಕ್ಲೀನ್ ಮಾಡೋಣ ಅಂತ ಹೇಳಿ ತೆಗೆದುಬಿಡೋಣ, ಸಾಸಿವೆ ತೆಕ್ಕೊಳ್ಳೋಣ ಅಂತ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಕ್ಲೀನ್ ಮಾಡಿದ್ದೀನಿ. ಹಂಗೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಂಗೆ ಹೊಸಬ್ರಾರು ನನ್ನ ಚಾನಲ್ನ ಗಣಿಕಾ ಕಿಚನ್ ವ್ಲಾಗ್ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳ್ತಾ ಇದ್ದೀನಲ್ಲ, ಫೇಸ್ಬುಕ್ಕಲ್ಲಿ ಫಾಲೋ ಒತ್ತೋದನ್ನು ಕೂಡ ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದನ್ನ ಸಾಸಿವೆ ಏನು ಮಾಡಬೇಕು ಅಂತ ತಿಳಿಸಿ.